ಎಲ್ರಿಗೂ ನಮಸ್ಕಾರ ರೀ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಅಮ್ಮ ಮನಿ ಓಪನಿಂಗ್ ಹೆಂಗಾತಮ್ಮ? ಚಲೋ ಆತೇನಮ್ಮ? ಈ ಮನಿ ಓಪನಿಂಗ್ ಅದಲ್ದಾಗ ನಿನ್ನ ಜೊತೆಗೆ ಆರಾಮಾಗಿ ಕುತ್ಕೊಂಡು ಮಾತಾಡೋಕ್ಕಾಗಲಿಲ್ಲ ನೋಡಮ್ಮ. ನಾನು ನಿನ್ನನ್ನು ಅಲ್ಲಿಂದ ಕರ್ಕೊಂಬಂದ್ಮೇಲೆ ಓಡಾಡೋದಾಗ್ಬಿಡ್ತು. ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು, ಈ ಅಡುಗೆರಿಗೆ ಹೇಳೋದು, ಪೆಂಡಲ್ ಹಾಕ್ಸೋದು, ಬರೀ ಇದಾಗ ಅದಲ್ದಾಗ ಆಗ್ಬಿಟ್ನವ. ನಿನ್ನನ್ನು ಆರಾಮಾಗಿ ಕುತ್ಕೊಂಡು ಮಾತಾಡ್ಸೋದು ಆಗಲಿಲ್ಲ ನೋಡು. ಅಯ್ಯೋ ಹುಡುಗ, ಕಂಡಾಬಿಟ್ಟು ರೊಕ್ಕ ಕೊಟ್ಟು ಮನಿ ತಗೊಂಡು ಮತ್ತು ಮನಿ ಓಪನಿಂಗಿಗೆ ನೀನು ಓಡಾಡಿದ್ರೆ ಮತ್ತೆ ಇನ್ಯಾರೋ ಓಡಾಡ್ತಾರ? ನಿನ್ನ ಮನಿ ಕೆಲ್ಸಕ್ಕೆ ನೀನು ಓಡಾಡ್ಬೇಕು. ಮತ್ತು ಅದ್ರಾಗ ನಾನು ಯಾಕೆ ಏನಾರ ತಿಳ್ಕೊಳ್ಳಿ? ನೀ ಇಂಥವೇನು ತಿಳ್ಕೊಬೇಡಪ್ಪ. ನಾನು ಏನು ತಿಳ್ಕೊಂಡಲ್ಲೋ, ನನಗೆ ಭಾರಿ ಖುಷಿ ಆತಪ್ಪ. ನೀನು ನನ್ನ ವೃದ್ಧಾಶ್ರಮದಿಂದ ಕರ್ಕೊಂಬಂದೆಲ್ಲ ನನಗೆ ಅದ ಭಾಳ ಖುಷಿ ಆಗ್ಬಿಡ್ತು ನೋಡು. ಮತ್ತು ನನಗೆ ಏನೇನು ಬೇಡಪ್ಪ ಬೇರೆ. ಒಳ್ಳೆ ಕೆಲಸ ತಗದಿದ್ದಿ, ಒಂದು ಒಳ್ಳೆ ಮನಿನೂ ತಗೊಂಡು ಮದುವೆ ಆದಿ, ಒಂದು ಮೊಮ್ಮಕ್ಳನ್ನೊಂದು ಕಂಡುಬಿಟ್ರೆ ನನಗೆ ಜೀವನದಾಗ ಇನ್ನೂ ಏನೇನು ಬೇಡ ನೋಡ. ನೀನೇನು ಆಸೆ ಇಟ್ಕೊಂಡಲ್ಲ. ನಾನು ಮನಿ ಅಂತ ಭಾಳ ಚಲೋ ಐತಪ್ಪ. ಮತ್ತು ಇಲ್ಲಿ ನಿಮ್ಮ ಮಾವಾರ ಅಷ್ಟ ಒಳ್ಳೆಯರದಾರ. ಪುಣ್ಯ ಮಾಡಿದ್ ಬಿಡು ನೀನು. ಮತ್ತು ಅವರು ರೊಕ್ಕ ಕೊಟ್ಟು ನಿನಗೆ ಒಂದು ಒಳ್ಳೆ ಮನೆ ಕೊಡಿಸಿದ್ರು. ನನಗೆ ಭಾಳ ಖುಷಿ ಆಯ್ತು ನೋಡಪ್ಪ. ನಾನು ನಿಜ ಹೇಳ್ತಾನೆ ನನಗೇನು ಮನಿ ತಗೊಳ್ಳೇಬೇಕು ಅನ್ನೋದೇನು ಇರಲಿಲ್ಲ. ನಾನು ಎಲ್ಲರ ಒಂದು ಕಡೆ ಮನಿ ಲೀಸ್ ಹಾಕಿಸ್ಕೊಂಡು ಮ್ಯಾಲಿಂದ ಉಳ್ದುದ್ ರೊಕ್ಕನ ಎಲ್ಲರ ಇನ್ವೆಸ್ಟ್ ಮಾಡಿ ಇನ್ನು 4-5 ವರ್ಷ ಆದಮೇಲೆ ಊರಾಗ ಒಂದು ಸೈಟ್ ಇತ್ತಲ್ಲ, ನಾವಂತೂ ಏನು ಹೋಗಿ ಅಲ್ಲಿ ಊರಾಗ ಇರೋದಿಲ್ಲ, ಅದನ್ನು ಮಾರಿ ಇನ್ನೊಂದು 4-5 ವರ್ಷ ಬಿಟ್ರೆ ಅದಕ್ಕೂ ಒಂದು ಒಳ್ಳೆ ರೇಟ್ ಬರೋದವ. ಅದನ್ನು ಮಾರಿ ಎಷ್ಟಕ್ಕತ್ತೆ ಅಷ್ಟು ಒಂದು ಸ್ವಲ್ಪ ಲೋನ್ ಗೀನ್ ತೆಗಿಸ್ಕೊಂಡ ಮನಿ ತಗೊಂಡ್ರ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾವರು ಬಿಡಲೇ ಇಲ್ಲ ನನಗೂ ಒಂದು ನಮೂನಿ ಆಗ್ಬಿಟ್ಟತವ. ಏನಾರ ಮಾಡಿ ಮನಿ ಕೊಟ್ಟಿರೋ ರೊಕ್ಕನ ವಾಪಸ್ ಕೊಡ್ತಾನವ. ಆಮೇಲೆ ಎಲ್ಲಿ ಮತ್ತು ಮಾವನ ರೊಕ್ಕ ಗಳಿಯಾದನ ಅನ್ನಂಗೆ ಆಗಬಾರ್ದು ನೋಡಿ. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲಮ್ಮ. ಅದಕ್ಕೆ ಇನ್ನೊಂದು 4-5 ವರ್ಷದಾಗ ನಾ ಹೆಂಗಾರ ಮಾಡಿ ಅವ್ರ ರೊಕ್ಕ ವಾಪಸ್ ಕೊಟ್ಬಿಡ್ತಾನವ ನಾನು. ಹೂನ ಹುಡುಗ, ನನಗೂ ಹಂಗ ಅನ್ಸಿತ್ತು. ಯಾಕೆ ಈ ಹುಡುಗ ಬೀಗ್ರ ಕೊಟ್ಟ ರೊಕ್ಕ ಇಸ್ಕೊಂಡು ಮನಿ ತಗೊಂಡ ಅನ್ನಂಗಾಗಿತ್ತಪ್ಪ. ನನಗೂ ನಮೂನಿ ಆಗಿತ್ತು. ಮತ್ತೆ ಏನಾರ ಅಂದ್ರೆ ಏನಾರ ಅನ್ಕೊಂಡಾರು ಮೊದಲು ದೊಡ್ಡ ಜನ. ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ಹಂಗೆ ಮಾಡಪ್ಪ, ಇನ್ನೊಂದು 4-5 ವರ್ಷ ಆದ್ರೆ ಆ ಸೈಟಿಗೂ ಒಂದು ಒಳ್ಳೆ ರೇಟ್ ಬರ್ತತೆ. ರೇಟ್ ಬಂದಾಗ ಮಾರಿಬಿಡು. ಮಾರಿ ಎಷ್ಟಕತ್ತೆ ಅಷ್ಟು ಆಟಿಟ ರೊಕ್ಕ ಕೊಟ್ಟು ತೀರಿಸ್ಬಿಡಪ್ಪ. ಬ್ಯಾಡ್, ನಾವು ಯಾಕೆ ಅವ್ರ ರೂಮ್ದಾಗಿರೋನು? ಹೌದಿಲ್ಲ, ಅವ್ರ ಮಗಳು ಕೊಟ್ಟು ಮದುವೆ ಮಾಡ್ಯಾರಿಲ್ಲ, ಅಷ್ಟ ಸಾಕು. ಮತ್ತೆ ಯಾಕೆ ಬೇರೆ ಬಯಸ್ಬೇಕು? ಹೌದಿಲ್ಲ, ಅವರಿಂದ ನಾವು ಹ್ಞೂ ಹಂಗೆ ಮಾಡ್ತಾನೆ ನಾನು. ಒಟ್ಟು ಅವ್ರು ರೊಕ್ಕ ಅಂತ ಇಟ್ಕೊಳಲ್ಲವ. ಈ ಮನೆ ಕೊಟ್ಟಿರೋ ರೊಕ್ಕನ ಎಷ್ಟು ಎಲ್ಲ ಸೇರಿ ಒಂದು 60 ಲಕ್ಷ ಆಗೈತೆ ನನ್ನ ಹತ್ರ ಒಂದು 20 ಲಕ್ಷ ಇತ್ತ, ಅದನ್ನು ಹಾಕೀನಿ. ಅವರು 40 ಲಕ್ಷ ಕೊಟ್ಟಾರ ಮ್ಯಾಲಿಂದ. ನಾನು 40 ಲಕ್ಷ ನಾನು 4-5 ವರ್ಷದಾಗ ಹೆಂಗಾರ ಮಾಡಿ ತೀರಿಸ್ಬಿಡ್ತಾನೆ. ಈಗ ನನಗೂ ಒಳ್ಳೆ ಸಂಬಳ ಐತೆ ಇಲ್ಲಿ. ಒಂದು ಸ್ವಲ್ಪ ನಾನು ಕಷ್ಟಪಟ್ಟು ಚಲೋತ್ನಾಗ ದುಡಿದೆ ಅಂದ್ರೆ ಇನ್ನೂ ಸಂಬಳ ಎಲ್ಲ ಜಾಸ್ತಿ ಆಕತ್ತೆ. ಹಂಗೂ ಹಿಂಗೆ ಮಾಡಿ ಏನಾರ ಮಾಡಿ ಒಟ್ಟು ತೀರಿಸ್ಬಿಡ್ತಾನವ ಸಾಲನ ಇವ್ರದ್ದು. ನನಗೆ ಇಟ್ಕೊಳಂಗೆ ಆಗೋದಿಲ್ಲವ. ನನಗೊಂದು ಅಮೂನಿ ಆಕತಿ. ಮತ್ತು ಜನ ಏನಾರ ಅನ್ಕೊಂಬಿಡ್ತಾರೆ ಬೇಡಮ್ಮ. ನನಗೆ ಸ್ವಾಭಿಮಾನಕ್ಕೆ ಒಂಥರ ಪೆಟ್ಟು ಬಿದ್ದಂಗೆ ಆಕತ್ತಮ್ಮ. ನಾನು ಭಾಳ ದಿನ ಇಟ್ಕೊಳಲ್ಲ. ಇನ್ನೊಂದು 4-5 ವರ್ಷದಾಗ ಒಂದು 40 ಲಕ್ಷ ಎಷ್ಟಾಕತ್ತೆ ಅಷ್ಟು ತೀರಿಸ್ಬಿಡ್ತಾನೆ ನೋಡತ್ಲಾಗ ನಾನು. ಓ ಹಂಗ ಮಾಡು. ಒಟ್ಟು ಅದು ಒಂದು ಸೈಟ್ ಐತಾಗ ಅದನ್ನ ಮಾರು ಅಂತ. ಈಗ ಮತ್ತು ಈಗಂದ್ರೆ ಕಡಿಮೆ ರೇಟ್ ಹೋಗತ್ತೆ. ಇನ್ನೊಂದು 4-5 ವರ್ಷ ಅಂದ್ರೆ ಆರಾಮ್ ಒಂದು ಒಳ್ಳೆ ರೇಟ್ ಬರ್ತೈತಿ, ಮಾರ್ಬೋದು. ಇನ್ನೂ ಏನೀಗ ಸದ್ಯಕ್ಕೆ ಅರ್ಜೆಂಟ್ ಇಲ್ಲ ಅಲ್ಲಿ ಬಿಡು. ಸರಿ ತಗೊಳಮ್ಮ, ನನಗೂ ಆಫೀಸಿಗೆ ಟೈಮ್ ಆಯ್ತು. ಒಕ್ಕನಿ ಮತ್ತು ಸಾಯಂಕಾಲ ಮಾತಾಡೋಣ ಅಂತ. ಅಲ್ಲ ಹುಡುಗ, ನಮ್ಮ ಇದ್ರಾಗ ವೃದ್ಧಾಶ್ರಮದಾಗ ಎಲ್ಲರೂ ಇದ್ರಲ್ಲ, ನನಗೆ ಭಾಳ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು ಅವರು. ಅವ್ರಿಗೂ ಒಂದಿನ ಕರ್ಕೊಂಬಂದು ನಾನು ಮನೆ ತೋರಿಸ್ತೇನೆ. ಹ್ಞೂ ಕರ್ಕೊಂಬ. ಅದ್ರಾಗೇನೈತಿ, ಫೋನ್ ಮಾಡು. ಇವತ್ತ ಕರೆಸು ಸಂಜೆ ಮುಂದೆ. ಹೆಂಗಿದ್ರು ಹೊಸ ಮನಿನ ಎಲ್ಲ ಹಂಗೆ ಹೋಗಿ ಇವೆಲ್ಲ ಡೆಕೋರೇಷನ್ ಹಂಗೆ ಐತಿ. ಕರೆಸು. ಏನಾಯ್ತು, ಖಾರ ಸ್ವೀಟು ಎಲ್ಲ ಅದಾವ ಮನ್ಯಾಗ. ಬೇಕಾದ್ರೆ ರಾತ್ರಿ ಉಂಡ ಹೋಗ್ಲಿ. ಅದ್ರಾಗೇನೈತೆ ನನ್ನನ್ನು ಕೇಳ್ತೀಯಲ್ಲ. ಕರೆಸು, ಫೋನ್ ಮಾಡಿ. ಇಲ್ಲ ಹೋಗಿ ನೀನ ಒಂದು ಹೆಜ್ಜೆ ಕರ್ಕೊಂಬ ಹೋಗು. ಸರಿ ತಗೊಳಪ್ಪ. ನನಗೆ ಮತ್ತೆ ಏನಂತಿ ಅನ್ಕೊಂಡಿದ್ದೆ. ನೀನು ಹೆಂಡತಿಗೂ ಒಂದು ಮಾತು ಕೇಳಲೇನ? ಅದ್ರಾಗೇನೈತೆ ಆಕಿಂಗೆ ಕೇಳೋದೇನೈತಿ? ಅಯ್ಯ, ನೀನು ಒಳ್ಳೆ ನೋಡು, ಕರ್ಕೊಂಬ ಹೋಗು. ನಿನ್ನ ಮನೆಯ ಇದು. ನೀನೇನು ಹಂಗೆ ಇದನ್ನು ಮಾಡ್ಕೊಬೇಡವ, ಸಂಕೋಚ ಮಾಡ್ಕೊಬೇಡ. ಆರಾಮಾಗಿರು ನೀನು. ಸರಿ ತಗೊಳಪ್ಪ, ಇವತ್ತ ಕರ್ಕೊಂಬಂದ್ಬಿಡ್ತಾನೆ. ನಾನು ಹೋಗಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಡ್ರೆಸ್ ಎಲ್ಲ. ಒಂದು ಆಟ ಮಾಡ್ಕೊಂಡು ಎಲ್ಲರೂ ಕರ್ಕೊಂಬಂದ್ಬಿಡ್ತಾನಪ್ಪ. ಪಾಪ ಅವರು ಖುಷಿ ಪಡ್ತಾರ. ಸರಿ ತಗೊಳಮ್ಮ, ಹೊತ್ತಾತು, ಬರ್ತಾನೆ ನಾನು. ಅಲ್ಲ, ತಿಂಡಿ ತಿಂದೆ ಇಲ್ಲ ನೀನು? ನಾನು ಲೇಟಾಗಿ ಎದ್ಬಿಟ್ಟಪ್ಪ, ಸುಸ್ತಾಗಿತ್ತು ಅಂತ. ಬಾಡಿಗೆ ಮನೆಗೆ ಹೋಗಿಲ್ಲ ನಾನು ಬೆಳಗ್ಗೆಯಿಂದ. ತಿಂಡಿ ತಿಂದಿಲ್ಲ. ಹೂನ ತಿಂದೆ. ಈಕಿಗೂ ಸುಸ್ತಾಗಿತ್ತ ಲೇಟಾಗಿ ಎದ್ದಿದ್ಲು. ಅದಕ್ಕೆ ಹೋಟ್ಲಿಂದ ತಗೊಂಬಂದು ತಿಂಡಿನ ಇಡ್ಲಿ ವಡ ತಂದ ನೋಡು. ನಾನು ತಿಂದೆ, ಅಕ್ಕಿನ ಈಗ ತಿಂತಾಳನ ನೋಡು. ನೀನು ತಿಂದ್ಬಿಡಬೇ, ಒತ್ತಾತು. ಹೋಟ್ಲಿಂದ ತಂದ್ಯಾ? ಅಯ್ಯೋ ಹುಡುಗ, ನನ್ನನ್ನು ಒಂದು ಹೆಜ್ಜೆ ಎಬ್ಸಿದ್ರೆ ನಾನೇನಾರು ಉಪ್ಪಿಟ್ಟು ಮಾಡ್ತಿದ್ದಿಲ್ಲ ನಾ ದೌಡು. ನೀ ಯಾಕೆ ಹೋಟ್ಲಿಂದ ತರಕ್ಕೆ ಹೋದಿ? ಮನೆ ಹೆಣ್ಮಕ್ಳಿದ್ದು ಹೋಟ್ಲಿಂದ ತರಬಾರ್ದ ಹುಡುಗ ಅಡಿಗೆನ? ಇರ್ಲಿ ಬಿಡಬೇ. ಎಲ್ಲರೂ ಸುಸ್ತಾಗಿರಿ. ಏನಾತ್ತಾಗ ನಾಳಿಂದ ಮಾಡುವಂತಿ. ಇವತ್ತೊಂದಿನ ತಿಂದ್ರೆ ಏನಾಗಲ್ಲ ತಗೊಳಮ್ಮ.
ಹೂನಪ್ಪ ಇವತ್ತೊಂದಿನ ಏನೋ ತಂದಿದ್ದಿ, ಆದ್ರೆ ನಾಳಿಂದ ತರಕ್ ಹೋಗ್ಬೇಡಪ್ಪ. ಮನೆ ಹೆಣ್ಮಕ್ಳಿದ್ದು ಹಂಗ ಹೋಟ್ಲಿಂದ ಅಡಿಗೆ ತರಬಾರ್ದ ಹುಡುಗ. ನಾಳಿಂದ ನಾನು ಒಂದು ದೌಡ್ ಎದ್ದು ತಿಂಡಿ ಊಟ ರಾತ್ರಿಗೂ ಎಲ್ಲ ಸೇರ್ಸಿ ಮಾಡ್ಬಿಡ್ತಾನೆ ತಗೊಳಪ್ಪ. ನನಗರ ಏನು ಕೆಲಸ ಐತಿ. ಇವತ್ತೊಂದಿನ ತಗ ಸರಿ ತಗ ಓ ಬಾ ಹಂಗಾರ. ಸಾಯಂಕಾಲ ಜಲ್ದಿ ಬಾ, ಚಲೋತ್ನಾಗ ಅಡಿಗೆ ಮಾಡಿರ್ತಾನೆ, ರಾತ್ರಿ ಉಣ್ವಂತಿ. ಹ್ಞೂ ಸರಿ ತಗೊಳಮ್ಮ, ಬರ್ತಾನೆ ನಾನು. ಅಯ್ಯೋ ಹುಡುಗಿ, ಈಗ ಎದ್ದು ಬರ್ತೀಯಲ್ಲ. ಗಂಡ ಹಂಗ ಆಫೀಸ್ಗೆ ಹೋಗಬೇಕಾರ ನೀನು ಮಕ್ಕಂಡಿರ್ಬಾರ್ದು, ಹಾಸ್ತೆಗಿರ್ಬಾರ್ದು ಹೆಣ್ಮಕ್ಳು. ಅದು ಮನೆಗೆ ಒಳ್ಳೇದಲ್ಲ. ಅಲ್ಲ ಒಂದು ದೌಡ್ ಎದ್ದು ಗಂಡಕ್ಕೆ ತಿನ್ನಕ್ಕೆ ಏನಾರ ಮಾಡ್ಕೊಡ್ಬೇಕಲ್ಲ. ನಾನು ಹಂಗ ಮಕ್ಕಂಡಿಯಲ್ಲ ನೀನು. ಅತ್ತೆ ನನಗೂ ತುಂಬ ಸುಸ್ತಾಗಿತ್ತು ಅತ್ತೆ, ಎದ್ದೇಳಕ್ಕಾಗ್ತಿರ್ಲಿಲ್ಲ. ನೀವೇ ನೋಡಿದ್ರಿ ತಾನು ಮನೆ ಓಪನಿಂಗಲ್ಲಿ ಎಷ್ಟೆಲ್ಲ ಓಡಾಡಿ ಕೆಲಸ ಮಾಡಿದೆ ನಾನು ಅಂತ. ತುಂಬ ಸುಸ್ತಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಏನಾಯ್ತು ಬಿಡ್ರಿ, ಅದರಲ್ಲೇನಿದೆ, ಗಂಡ ಹೆಂಡತಿ ಅಂಥವೆಲ್ಲ ಏನೂ ಇಲ್ಲ ಅತ್ತೆ ವ್ಯತ್ಯಾಸ. ಗಂಡು ಹೆಣ್ಣು ಎರಡೂ ಈಕ್ವಲ್ಲು. ನಾನು ಅವ್ರು ಹೋಗೋವಾಗ ನಾನು ತಿಂಡಿ ಮಾಡ್ಕೊಡ್ಬೇಕು, ಅದು ಇದು ಎಲ್ಲ ಏನಿಲ್ಲ. ಅವ್ರು ಹೋಟೆಲಿಂದ ತಿಂಡಿ ತಂದಿಟ್ಟು ಹೋಗಿದಾರಂತಲ್ಲ, ನಿಮಗೂ ತಿಂಡಿ ಹಾಕೊಂಡ್ಬಿಡ್ತೀನಿ, ತಿಂತೀರಾ? ಇಬ್ರು ಕುತ್ಕೊಂಡು ತಿಂಡಿ ತಿನ್ನೋಣಂತೆ. ಅಲ್ಲ ತಡಿ, ನಿಮ್ಮಪ್ಪ ನಿಮ್ಮವನು ಬರಲಿ, ಎಲ್ಲರೂ ಸೇರಿ ತಿನ್ನೋಣಂತ. ಅಯ್ಯೋ ಅತ್ತೆ, ನಮ್ಮಪ್ಪ ಎದ್ದು ಅವಾಗಲೇ ಹೋದ್ರು, ಅವ್ರದ್ದು ಕೆಲಸ ಇತ್ತು ಅಂತ ಅವ್ರು ಹೋದ್ರು. ನಮ್ಮಮ್ಮ ಇನ್ನೂ ಮಲಗಿದ್ದಾರೆ, ಅವ್ರು ಯಾವಾಗ ಎದ್ದೇಳ್ತಾರೋ ಗೊತ್ತಿಲ್ಲ. ನಾವು ಸುಮ್ಮನೆ ತಿಂಡಿ ಮಾಡೋಣ ಬರ್ರಿ, ಅವ್ರು ಎದ್ದಾಗ ಅವ್ರ ಪಾಡಿಗೆ ಅವ್ರು ತಿಂತಾರೆ. ಅಯ್ಯೋ ದೇವ್ರೆ, ನಿಮ್ಮಪ್ಪಾರು ಹೋಗ್ಯಾರೆ ಎದ್ದು. ಏನು ಅನ್ಕೊಂಡ್ರೆ ನೋಡ ಹುಡುಗಿಯವರು. ನಾನು ಮಕ್ಕಂಬಿಟ್ಟಿದ್ದೆ. ನನಗೊಂಚೂರು ಮುಂಚೆನೇ ಹೇಳಿದ್ರೆ ನಾನಾರ ದೌಡೆದ್ದು ಏನಾರ ಉಪ್ಪಿಟ್ಟು ಚಾ ಏನಾರ ಮಾಡ್ತಿದ್ದೆ ನೋಡು. ಅಯ್ಯೋ ಅತ್ತೆ ಬಿಡಿ ಅತ್ತೆ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ಮ ಮನೇಲೆಲ್ಲ ಯಾರು ಏನು ಅನ್ಕೊಳಲ್ಲ. ಅಯ್ಯೋ ದೇವ್ರೆ, ಇವಾಗ ತಿಂಡಿ ತಿನ್ನೋಣ ಬರ್ರಿ. ಅಯ್ಯೋ ಶಿವನೇ, ಇದೇನಪ್ಪ ಇದು. ಗಂಡ ಎದ್ದು ಹೊಂಟ್ರು ಅವ್ರವ್ವ ಗಂಡಗೊಂದು ಚಹಾ ಮಾಡ್ಕೊಡ್ಲಿಲ್ಲ, ತಿಂಡಿ ಮಾಡ್ಕೊಡ್ಲಿಲ್ಲ. ಮಗಳು ಇದ ನಮ್ಮನಿ ಆದ್ರೆ ನಾಳೆ ನನ್ನ ಮಗನ ಗತಿ ಏನು? ಪುಣ್ಯ ಬಿಡು, ನನ್ನ ಮಗ ವಾಪಸ್ ಕರ್ಕೊಂಬಂದ ನಾನಾರ ನನ್ನ ಮಗನ ನೋಡ್ಕೊಂತಾನೆ. ಏನು ಮಾಡೋದೈತಿ? ಈಗೇನು ಮಾತಾಡೋಕ್ಕಾಗಲ್ಲ. ಅವ್ರ ಅಪ್ಪನ ಕೊಡ್ಸಿರೋ ಮನೆ ಇದು. ನಾವೇನಾರ ಮಾತಾಡಿದ್ರೆ ಅವ್ರು ಏನಾರ ಇನ್ನೊಂದು ಮಾತು ಮಾತಾಡ್ತಾರ. ನನ್ನ ಮಗ ತಪ್ಪು ಮಾಡಿಬಿಟ್ಟ. ತಿಂಡಿ ತಿಂದ ನಂತರ ಶ್ಯಾಮಲಿ, ನಾನು ನಮ್ಮ ವೃದ್ಧಾಶ್ರಮದಾಗ ನನ್ನ ಗೆಳತಿಯರಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಒಂದಿಟ್ಟು ಮನೆಯೆಲ್ಲ ತೋರಿಸ್ಬೇಕಂತ ಅನ್ಕೊಂಡೆ. ನಮ್ಮ ಪಾಪ ಅವರು ಎಲ್ಲೂ ಹೊರವು ಎಲ್ಲ ಬರಲ್ಲ. ನಮ್ಮ ಮನೆಗೆ ಕರ್ಕೊಂಬಂದು ಅವ್ರಿಗೆ ಒಂದು ಸ್ವಲ್ಪ ಚಹಾ ಖಾರ ಮಂಡಕ್ಕಿ ಅದಾವಲ್ಲ ಮನೆಯಾಗ, ಏನಾರು ಸ್ವೀಟು ಅವನ್ನ ಹಾಕಿ ಕೊಟ್ಟು ಚಹಾ ಕುಡಿಸಿ ಆಮೇಲೆ ಅವ್ರನ್ನ ಹೋಗಿ ಅಲ್ಲಿ ವೃದ್ಧಾಶ್ರಮದಾಗ ಬಿಟ್ಟು ಬರ್ತಾನವ. ಆದ್ರೆ ಏನಾರ ಊಟಕ್ಕೆ ಮಾಡ್ತಾನೆ, ಉಂಡ ಹೋಗ್ಲಾ? ಏನಂತೀನಿ ನೀನು? ಅಯ್ಯೋ ಅತ್ತೆ, ಅದು ಇವತ್ತು ನಾನು ನನ್ನ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಹೊಸ ಮನೆ ತಗೊಂಡ್ವಲ್ಲ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಮನೇಲೇ ಪಾರ್ಟಿ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ದೆ ಅತ್ತೆ. ನೀವೇನು ಅನ್ಕೋಬೇಡಿ, ಇವತ್ತು ಬೇಡ, ನಾಳೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಸೋಣ ಆಯಿತಾ? ಹೌದಾ, ಸರಿ ತಗೊಳವ. ಹಂಗಾರೆ ಇವತ್ತು ನೀನು ನಿಮ್ಮ ಗೆಳತಿಯರ್ ಕರಿಯಾ, ನಾನು ನಾಳೆ ನಮ್ಮ ಗೆಳತಿಯರ್ನ ಕರಿತಾನಂತಾಗ. ಹಂಗೆ ಮಾಡಂತ ತಗೊಳವ. ಏ ಬೀಗ್ರ ಬರ್ರಿ, ನಾವು ತಿಂಡಿ ತಿಂದ್ಬಿಟ್ವಿ ನೋಡ್ರಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನು ಮಕ್ಕಂಡಿದ್ರಂತ ಸುಸ್ತಾಗಿತ್ತು ಅಂದ್ಲ ನಿಮ್ಮ ಮಗಳು. ಎದ್ದಳ್ಸೋದು ಬ್ಯಾಡ್ರಿ ಅತ್ತಿಯರ ಬೇಡ ಅಂತ ಅಂದ್ಲು, ಅದಕ್ಕೆ ನಾನು ಎದ್ದಳ್ಸಕ್ಕೆ ಹೋಗ್ಲಿಲ್ರಿ. ಮತ್ತು ನೀವೇನು ಅನ್ಕೋಬೇಡ್ರಿ. ಇಟ್ಸ್ ಓಕೆ, ಏನು ಅನ್ಕೊಳ್ಳಲ್ಲ ನಾನು. ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂತ ಏನಿಲ್ಲ. ಅವ್ರು ಯಾವಾಗ ಎದ್ದು ಬರ್ತಾರೋ ಅವ್ರಿಗೆ ಯಾವಾಗ ಆಗುತ್ತೋ ಅವ್ರು ತಿಂಡಿ ತಿಂತಾರೆ. ಇವಾಗ ನನಗೇನು ತಿಂಡಿ ಎಲ್ಲ ಏನು ಬೇಡ, ನಾನು ಯಾಕಂದರೆ ಡಯಟಲ್ಲಿದ್ದೀನಿ. ನನಗೆ ಈ ತಿಂಡಿ ಎಲ್ಲ ಏನೂ ಬೇಡ. ನಾನು ಆವಾಗಲೇ ಗ್ರೀನ್ ಟೀ ಕುಡಿದೆ. ಹೌದೇನ್ರಿ? ಡಯಟಾ? ಹೌದೇನ್ರಿ? ಸರಿ ತಾಳ್ರಿ ಬೀಗ್ರ, ಆತು. ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಹೇಳ. ಏನು ಅನ್ಕೋಬೇಡಿ, ನಾನು ಕೇಳಿಸ್ಕೊಂಡೆ ಯಾವಾಗಲೇ ನೀವು ವೃದ್ಧಾಶ್ರಮದಿಂದ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ. ಅದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಯಾಕಂದರೆ ಆ ವೃದ್ಧಾಶ್ರಮದಲ್ಲಿ ಎಲ್ಲ ಅವ್ರ ಮಕ್ಕಳು ಅವ್ರು ಬೇಡ ಅಂತಲೇ ಅವ್ರನ್ನ ಅಲ್ಲಿ ಸೇರಿಸಿರ್ತಾರೆ. ಅವ್ರು ಬರೋದು, ನನ್ನ ಮಗಳ ಮನೆನ ನೋಡೋದು, ಹೊಟ್ಟೆ ಉರ್ಕೊಳ್ಳೋದು, ನನ್ನ ಮಕ್ಕಳು ಇಷ್ಟೊಂದು ಚೆನ್ನಾಗಿ ನಮ್ಮನ್ನು ನೋಡ್ಕೊತಿಲ್ವಲ್ಲಪ್ಪ ಅಂತ ಅನ್ನೋದು ಒಂಥರ ದೃಷ್ಟಿ ಆಗ್ಬಿಡುತ್ತೆ ನಮ್ಮ ಮನೆಗೆ. ಅದು ಅಲ್ಲದೆ ಅವ್ರು ಯಾರ್ಯಾರು ಏನು ಜನನು ಯಾಕೆ ಬೇಕು ಅಂತ ಏನು ಅನ್ಕೋಬೇಡಿ. ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪಾರ್ಟಿ ಕೊಡ್ಸೋದಾದರೆ ಯಾವುದಾದ್ರೂ ಒಂದು ಹೋಟೆಲ್ ಕರ್ಕೊಂಡು ಹೋಗಿ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸಿಗೆ. ಏನು ಬೇಕು ಅದನ್ನು ತಿನ್ಕೊಂಡ್ಬಿಟ್ಟು ಆಮೇಲೆ ಅವ್ರ ಆಶ್ರಮಕ್ಕೆ ಹೋಗಲಿ. ನಿಮ್ಮ ಮಗಳ ಮನಿನ? ಸರಿ ಬಿಡ್ರಿ ಬೀಗ್ರ, ನಿಮಗೆ ಇಷ್ಟ ಅಲ್ಲ ಅಂದ್ರೆ ನಾನು ಕರ್ಕೊಂಬರಲ್ಲ. ಆದ್ರೆ ನಾನು ಒಂದು ಮಾತು ಹಿಂಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ ಬೀಗ್ರ. ಅಲ್ಲಿ ಇರೋರು ಯಾರು ಕೆಟ್ಟ ಜನ ಅಲ್ರಿ, ಎಲ್ಲರೂ ಒಳ್ಳೆ ಜನನ. ಅಲ್ಲಿರೋರು ಮನಸ್ಸು ಭಾಳ ಒಳ್ಳೇದೈತ್ರಿ. ನಾವು ಕೊನೆಗಾಲದಾಗ ನನ್ನ ಮಕ್ಳ ಜೊತೆಗೆ ಇರಲಿಲ್ಲ, ನನ್ನ ಸೊಸೆ ಚಲೋ ನೋಡ್ಕೊಳ್ಳಿಲ್ಲ ಅನ್ನೋ ಬೇಜಾರು ಅವ್ರಿಗೆ ಐತ್ರಿ, ಇಲ್ಲ ಅನ್ನೋದಿಲ್ಲ. ಆದ್ರೆ ನನ್ನನ್ನು ನೋಡಿ ಹೊಟ್ಟು ಹುರ್ಕೊಳ್ಳೋಂಥ ಕೆಟ್ಟ ಮನಸ್ಥಿತಿ ಅವ್ರಿಗಿಲ್ರಿ. ಈಕಿ ಮಗನಾರ ಈಕಿ ಸೊಸಿನಾರ ಈಕಿನ ಚೆನ್ನಾಗಿ ನೋಡ್ಕೊಂತಾರಲ್ಲಪ್ಪ ಕೊನೆಗಾಲದಾಗ ಅಂತ ಅವ್ರು ಖುಷಿ ಪಡ್ತಾರೆ ಹೊರತು ಹೊಟ್ಟು ಹುರ್ಕೊಳ್ಳೋದು, ಶಾಪ ಹಾಕೋದು ಅಂಥವೇನು ಮಾಡೋದಿಲ್ರಿ ಬೀಗ್ರ. ನೀವು ಅದನ್ನು ತಲೆಗಿಂದ ತೆಗೆದು ಬಿಡ್ರಿ. ಮನಸ್ಸು ಒಳ್ಳೇದಿದ್ರೆ ಸಾಕ್ರಿ ಬೀಗ್ರ. ಅವ್ರು ಯಾವ ಜನ ಆದ್ರೇನು, ಯಾವ ಜಾತಿ ಆದ್ರೆ
ಮಾಡ್ಕೊಂಡೇನ್ರಿ ನೀವ ಹೇಳ್ರಿ ನನಗೆ ಆರಾಮಿಲ್ದಾಗ ನಾನು ಆರಾಮಿಲ್ದಾಗ ಮಕ್ಕಂಡಿದ್ದೀರಿ ಹೋದ್ ತಿಂಗಳದಾಗ ಜ್ವರ ಬಂದು 3 ದಿನ ಅವರ ನನ್ನ ನೋಡ್ಕೊಂಡಿದ್ರಿ ನನ್ನ ಮಗನೂ ಬರಲಿಲ್ಲ ಸೊಸಿನೂ ಬರಲಿಲ್ಲ ನೋಡ್ಕೊಳಕ ಅವರ ನನ್ನ ನೋಡ್ಕೊಂಡಿದ್ರಿ ಒಳ್ಳೆ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಾರಿ ಬೀಗ್ರ ಅವರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಬ್ಯಾಡ್ರಿ ಬೀಗ್ರ ನನಗೆ ನನ್ನ ಗೆಳತಿಯರಿಗೆ ಯಾವ ಪಾರ್ಟಿನೂ ಬೇಡ ಏನು ಬೇಡ ನನಗೆ ಬೇಕಾತ ನನ್ನ ಮಗನ ಹತ್ರ ರೊಕ್ಕ ಇಸ್ಕೊಂತಾನೆ ಏನಾರ ಅಂಗಡಿಯಾಗ ಸ್ವೀಟ್ ಗಿಟ್ಟು ತಗೊಂಡು ಕೊಟ್ಟು ತಿನ್ನಿಸಿ ಅಲ್ಲಿರ್ಬೇಕು ಅನ್ಸಿರಿ 2 ದಿನ ಇದ್ದು ಅವ್ರ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾನಂತ್ರಿ ಬೀಗ್ರ ನನಗೆ ನಿಮ್ಮ ಮನೆಯವ್ರಿಗೆ ಹೇಳಿ ಯಾವ ಹೋಟ್ಲಾಗ ಪಾರ್ಟಿನೂ ಬೇಡ ಏನು ಬೇಡ ಬಿಡ್ರಿ ನಾನು ಹಿಂಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡ್ರಿ ಮನಸ್ಸು ಚಲೋ ಇದ್ರೆ ಸಾಕ್ರಿ ಬೀಗ್ರ ಅವ್ರು ಎಂಥ ಜನ ಜಾತಿ ಅಂತ ಯಾವುದು ಮುಖ್ಯ ಆಗಲ್ಲ ನೋಡ್ರಿ ಹೋಗ್ಲಿ ಬಿಡ್ರಿ ನಿಮಗೆ ಬೇಡ ಅಂದ್ರೆ ಬೇಡ ನಾನೇ ನಿಮ್ಮ ಮಗಳ ಮನೆಗೆ ಕರ್ಕೊಂಬರಲ್ಲ ನನಗೆ ಹೇಳ್ತಾರನ ಅಯ್ಯೋ ಅತ್ತೆದು ಹಾಗಲ್ಲ ಏಯ್ ಸಾಕು ಸುಮ್ಮನೆ ಇರು ಅವ್ರನ್ನೇನು ಕರಿತೀವಿ ಮತ್ತೆ ನಿಮ್ಮ ಅತ್ತಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲೇನು ನಿನ್ನ ಏನದಿದೆ ನಿನಗೆ ಗೊತ್ತಾಗಲ್ಲ ಅಷ್ಟು ಅವರೆಲ್ಲ ವೃದ್ಧಾಶ್ರಮದ ವಯಸ್ಸಾದವರಿಗೆ ಯಾರು ರೋಗ ಇರ್ತತೆ ಏನಿರ್ತತೆ ಅವ್ರನ್ನ ಕರ್ಕೊಂಬಂದು ಈ ಮನೇನು ವೃದ್ಧಾಶ್ರಮ ಮಾಡ್ಬೇಕಂತ ಮಾಡಿ ನೀನು ಒಮ್ಮೆ ಏನಾರ ನಿಮ್ಮ ಅತ್ತಿಗೆ ಹ್ಞೂ ಅಂದು ಅವ್ರ ಗೆಳತನ ಕರ್ಸು ವಾರದ 4 ಕರ್ಸ್ಕೊಂಡು ಕುಂದಿರ್ತಾಳೆ ಇಲ್ಲೇಕಿ ಅವ್ರಿಗೂ ಅಲ್ಲಿ ಯಾರು ಗತಿ ಇರಲ್ಲ ಬಂದು ಇಲ್ಲೇ ಕುಂದಿರ್ತಾರೆ ಆಮೇಲೆ ಇದೋ ವೃದ್ಧಾಶ್ರಮ ಆಕತ್ ನೋಡು ನಿನ್ನ ಮತ್ತೆ ನಾಳೆ ಕರ್ಕೊಂಬರ್ರಿ ಅಂತ ಹೇಳ್ತಿ ಏನಾರ ಹೇಳಿ ಬೇಡತಿ ಅಂತ ಹೇಳಕ್ ಬರೋದಿಲ್ಲ ಈಗ ನಾ ಕೆಟ್ಟಕ್ಕದ್ ನೋಡು ನಾನೇ ಕೆಟ್ಟಕ್ಕಾಗಬೇಕು ನಾನು ಕೆಟ್ಟಕ್ಕಾದ್ರೂ ಪರವಾಗಿಲ್ಲ ನಿಮ್ಮ ಅತ್ತಿಗೆ ಫ್ರೆಂಡ್ಸನ್ನು ಮಾತ್ರ ನಾನು ಇಲ್ಲಿ ವಯಸ್ಸಾದರ್ನ ರೋಗ ಹತ್ತಿರೋನ ಮಾತ್ರ ನನ್ನ ಮನೆಗೆ ಸೇರ್ಸಲ್ಲ ನಾನು ಅಲ್ಲಮ್ಮ ಅದು ಮತ್ತೆ ಇವ್ರೇನಾರ ಅನ್ಕೊಂತಾರೇನ ಅಂತ ಯಾಕೆ ಎದುರ್ತಿ ನಿನ್ ಗಂಡದ ಇದು ನಿಮ್ಮ ಅಪ್ಪ ಕೊಟ್ಟಿರೋ ಮನಿ ನಿಮ್ಮ ಅಪ್ಪ ಕೊಡಕ ನಿಮ್ಮ ಮನಿ ತಗೊಳಕ ಇದು ನಿನ್ನ ಮನಿ ಈ ಮನಿಗೆ ಯಾರು ಬರ್ಬೇಕು ಯಾರು ಹೋಗ್ಬೇಕು ಅನ್ನೋದು ನಿನ್ನ ನಿರ್ಧಾರ ಗೊತ್ತಾತ ಏನಾರ ನಿಮ್ಮ ಮತ್ತೆ ಏನಾರ ಅಂದ್ಲಂದ್ರೆ ಏನಾರ ಹೇಳಿ ಅವಾಯ್ಡ್ ಮಾಡೋರ್ತು ನಿಮ್ಮ ಅತ್ತಿಗೆ ಹೇಳ್ತಾರನ ಮನಿಗೆ ಸೇರಿಸ್ಬೇಡ ನೀನು ಆಮೇಲೆ ನಿಮ್ಮ ಅತ್ತಿನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರು ನೀನು ಗೊತ್ತಾತಾ ಸರಿ ಅಮ್ಮ ಆಯ್ತು